ಮೊನ್ನೆ ಭಾನುವಾರ 20ನೇ ತಾರೀಕು ಕಾರವಾರದ ಮಾರ್ಕೆಟಲ್ಲಿ ನಮ್ಮ ಕಾರವಾರದ ಕೌನ್ಸಿಲರ್ ಮತ್ತು ನಮ್ಮ ನಗರ ಠಾಣೆಯಲ್ಲಿರೋಂಥ ರೌಡಿ ಶೀಟರ್ ಸತೀಶ್ ಕೊಲಂಕರ್ ಅನ್ನೋರನ್ನ ಒಬ್ಬ ವ್ಯಕ್ತಿ ಅಲ್ಲಿ ಗಲಾಟೆ ಮಾಡಿ ಚಾಕುವಿಂದ ಇರಿದು ಎಸ್ಕೇಪ್ ಆಗಿದ್ದಾರೆ. ಇಷ್ಟೇ ಮಾಹಿತಿ ನಮಗೆ ಪೊಲೀಸ್ಗಿತ್ತು. ಆ ಮೇರೆಗೆ ಕಾರವಾರ ನಗರ ಠಾಣೆಯಲ್ಲಿ 302 ಮರ್ಡರ್ ಕೇಸು ರಿಜಿಸ್ಟರ್ ಆಗಿದೆ. ಸೊ ನಾವು ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಯಾಕೆ ಈ ಘಟನೆ ಆಯಿತು ಅಂತ ನೋಡೋ ಸಂದರ್ಭದಲ್ಲಿ ನಮ್ಮ ಮೊದಲಿಗೆ ಐ ವಿಟ್ನೆಸ್ ಎಲ್ಲ ಅಲ್ಲಿ ಯಾರ್ಯಾರು ಮಾರ್ಕೆಟಲ್ಲಿದ್ದಾರೋ ಅವರೆಲ್ಲರೂ ಸಹ ಬೇರೆ ಕಡೆಯಿಂದ ಬಂದು ವ್ಯಾಪಾರ ಮಾಡೋರು, ಅವರಷ್ಟು ಯಾರು ಐಡೆಂಟಿಫೈ ಮಾಡೋಕ್ಕೆ ಆಗಿಲ್ಲ. ಸೊ ನಮ್ಮ ಕಾರವಾರ ನಗರ ಠಾಣೆ ಅವರು CCTV ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿ ಚಾಕು ಹಾಕಿ ಅಲ್ಲಿಂದ ಗಡಿಬಿಡಿನಲ್ಲಿ ಕಾರ್ ತಗೊಂಡು ಬೈಕ್ ಓಡೋಗಿದ್ದು ನಮಗೆ ಗೊತ್ತಾಯಿತು. ಅದನ್ನು ನಾವು ವೆರಿಫೈ ಮಾಡಿದ್ಮೇಲೆ ಒಂದು ವ್ಯಕ್ತಿ ನಿತೇಶ್ ತಾಂಡೇಲ್ ಅಂಥೇಳಿ ಅವನ ಥರ ಹೋಲಿಕೆ ಮಾಡ್ತೆ ಅಂಥೇಳಿ ನಮ್ಮ ಪೊಲೀಸರು ಹೇಳಿದರು. ಹಾಗಾಗಿ ಅವನು ಸ್ವಿಚ್ ಅಲ್ಲಿ ಮೊಬೈಲ್ ಇರಲಿಲ್ಲ ಮತ್ತು ಮೊಬೈಲ್ ಯಾವುದು ಆ್ಯಕ್ಟಿವ್ ಇರಲಿಲ್ಲ. ಅದಾದ ನಂತರ ನಾವು ತನಿಖೆಗೆ ಸಂಬಂಧಪಟ್ಟಂಗೆ ನಮ್ಮ ಅಡಿಷನಲ್ SP ಕೃಷ್ಣಮೂರ್ತಿಯವರು, ಅಡಿಷನಲ್ SP ಜಗದೀಶ್ ಅವರು ಮತ್ತು DSP ಕಾರವಾರ ವಿಭಾಗ ಗಿರೀಶ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ನ ಮಾಡಿದ್ವಿ. ಇನ್ವೆಸ್ಟಿಗೇಷನ್ನ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸಾತೇನಹಳ್ಳಿ, ಕಾರವಾರ ರೂರಲ್ ಟೌನ್ ಇನ್ಸ್ಪೆಕ್ಟರ್ ರಜದಲ್ಲಿದ್ದಾರೆ, ಅವ್ರಿಗೆ ವಹಿಸಿದಾಗ ಒಂದು ಟೀಮ್ ಮಾಡಿದ್ದಾರೆ. ಕುಮಾರ್ ಕಾಂಬ್ಳೆ PSI ಮತ್ತು ರವೀಂದ್ರ ಅಂಥೇಳಿ ಇಬ್ಬರು ಟೀಮ್ ಮಾಡಿ ನಾವು ಬಿಟ್ಟಾಗ ನಮಗೆ ಮೊದಲು ಸಿಕ್ಕಿದ್ದೇನಂತ ಹೇಳಿದ್ರೆ, ಅವರೊಬ್ಬರಿಗೆ ದರ್ಶನ್ ಅನ್ನೋ ವ್ಯಕ್ತಿಗೆ ಅವರು ಫಸ್ಟ್ ಒಂದು ಕಾಲ್ ಮಾಡಿರ್ತಾರೆ. ಅವರೊಂದು ವಾಟ್ಸಪ್ ಮೆಸೇಜಲ್ಲಿ ಮರ್ಡರ್ ಆದ ತಕ್ಷಣವೇ ಅದೊಂದು ಸಂದೇಶ ಬಂದಿದ್ದು ನಮಗೆ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ಲಿಂದ ನಮಗೆ ಇಮಿಡಿಯೇಟ್ಲಿ ಮರ್ಡರ್ ಆದ 5 ನಿಮಿಷಕ್ಕೇ ಒಂದು ಪೋಸ್ಟ್ ಇಮಿಡಿಯೇಟ್ಲಿ ಬಂದಿರುತ್ತೆ. ಹಾಗಾಗಿ ಅವನು ತಂದು ನಾವು ಕೂರಿಸ್ಕೊಂಡಾಗ ಅವತ್ತೇ ವಶಕ್ಕೆ ಪಡೆದ್ವಿ ದರ್ಶನ ವ್ಯಕ್ತಿಗೆ. ನಾವು ನಮ್ಮ ಪೊಲೀಸ್ ಗೆಸ್ಟ್ ಹೌಸಲ್ಲಿ ಸಮೀಪ ಅವ್ರನ್ನ ಕರ್ಕೊಂಡು ನಾವೆಲ್ಲ ಎಂಕ್ವೈರಿ ಮಾಡಿದ ಸಂದರ್ಭದಲ್ಲಿ ಈ ಕಥೆಯೆಲ್ಲ ನಮಗೆ ಗೊತ್ತಾಗುತ್ತೆ. ನಿತೇಶ್ ತಾಂಡೇಲ್, ನಿತ್ಯಾನಂದ ಹರಿಕಂತ ಮತ್ತು ಇನ್ನೊಬ್ಬರು ಸುರೇಂದ್ರ ನಾಯ್ಕ್, ಈ 3 ಜನ ಮತ್ತು ದರ್ಶನ್, ಈ 4 ಜನನು ಫ್ರೆಂಡ್ಸ್ ಇರ್ತಾರೆ. ಈ ಯಾರು ಹತ್ಯೆಗೆ ಈಡಾದಂಥ ವ್ಯಕ್ತಿ ಯಾರು ನಮ್ಮ ಸತೀಶು ಇವರಿಗೆ ನಗರಸಭೆ ಮಾಜಿ ಅಧ್ಯಕ್ಷರಿರೋ ಟೈಮಲ್ಲಿ ಮತ್ತು ಅವ್ರ ಮೆಂಬರ್ ಇರೋ ಟೈಮಲ್ಲಿ ಒಂದು ಅಂಗಡಿನ ಇಲ್ಲಿ ಕಾರವಾರದಲ್ಲಿ ಅವರು ಅಲರ್ಟ್ ಮಾಡಿಸ್ಕೊಂಡಿರ್ತಾರೆ. ಅದನ್ನು ಅವನು 4 ಲಕ್ಷ ರೂಪಾಯಿಗೆ ಈ ನಿತೇಶ್ ತಾಂಡೇಲನವ್ರಿಗೆ ಸಬ್ಲೆಂಟ್, ಆ್ಯಕ್ಚುಲಿ ಸಬ್ಲೆಂಟ್ ಕೊಡೋದು ಮುನ್ಸಿಪಲ್ ರೂಲ್ಸ್ ಪ್ರಕಾರ ವಿರೋಧ. ಆದ್ರೂ ಅವನಿಗೆ 4 ಲಕ್ಷ ರೂಪಾಯಿ ಅಡ್ವಾನ್ಸ್ ತೊಗೊಂಡು 30,000 ರೂಪಾಯಿ ಬಾಡಿಗೆಗೆ ಅದನ್ನು ನೀಡಿರ್ತಾನೆ. ಸೊ ಈಗ ಯಾರು ನಿತೇಶ್ ತಾಂಡೇಲ್ ಅಂತ ಏನಿದ್ದಾನೆ, ಇವನು ಅಂಗಡಿ ನಡೆಸೋ ಸಂದರ್ಭದಲ್ಲಿ ಒಂದು 3 ತಿಂಗಳು ಅಂಗಡಿ ನಡೆಸ್ತಾನೆ, 4ನೇ ತಿಂಗಳಿಗೆ ಅದು ಲಾಸ್ ಆಗುತ್ತೆ. ಹಾಗಾಗಿ ಇವನು ಹೋಗಿ ನಾನು ಅಂಗಡಿ ನಡೆಸಲ್ಲ, ನನ್ನ ದುಡ್ಡು ನನಗೆ ವಾಪಸ್ ಕೊಡು ಅಂಥೇಳಿ ಕೇಳಿದಾಗ, ನೀನು ಒಂದು ದುಡ್ಡೆಲ್ಲ ನಾನು ಮುರ್ಕೊತೀನಿ, ನಿನ್ನಿಂದ ನಂಗೆ ಲಾಸ್ ಆಯಿತು, ನಾನು ಕೊಡಲ್ಲ ಅಂತ ಜಗಳ ಆಗುತ್ತೆ. ಬೀಚಲ್ಲಿ ಸಹ ಒಂದು 2-3 ಸತಿ ಈ ಸಂಬಂಧಪಟ್ಟಂಗೆ ಗಲಾಟೆ ಆಗುತ್ತೆ. ಬಟ್ ಇದು ಯಾವುದು ಪೊಲೀಸ್ ರೆಕಾರ್ಡ್ಸಲ್ಲಿ ಬರೋದಿಲ್ಲ. ಲಾಸ್ಟ್ ವರ್ಷ ಇವರು ಯಾರು ಮೃತಪಟ್ಟಿದ್ದಾನೆ ಹೋಗಿ ಬಲವಂತವಾಗಿ ಅಂಗಡಿನ ಬೀಗ ಹೊಡೆದು ಅದರಲ್ಲಿರುವಂಥ ಸಾಮಾನು, ಯಾರ್ದು ನಿತೇಶ್ಗೆ ಸೇರಿದಂಥ ಸಾಮಾನೆಲ್ಲ ಹೊರಗಡೆ ಹಾಕಿಬಿಟ್ಟು ಅದೊಂದು ಸ್ವಂತ ಬೀಗ ಹಾಕ್ಕೊಂಡಿರ್ತಾನೆ. ಹಾಗಾಗಿ ಇದು ತಿರ್ಗಾ ಅವರು ಊರಿನ ಮುಖಂಡರು ಬೇರೆಯವರೆಲ್ಲರೂ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಈಗ ಇವನಿಗೆ ನಿತೇಶ್ಗೆ ತುಂಬ ಲಾಸ್ ಆಗಿದೆ, ಅವ್ನ ದುಡ್ಡು ನೀವು ವಾಪಸ್ ಕೊಡಿ ಅಂತ ಹೇಳಿದ್ರೆ ಈಗ ಮೃತ ಆರೋಪಿ ಅವ್ರಿಗೆ ದುಡ್ಡು ವಾಪಸ್ಸು ಕೊಟ್ಟಿರೋಲ್ಲ. ಅದಾದ ನಂತರ ಈ ಪ್ರಕರಣ ಕಾರವಾರ ನಗರ ಠಾಣೆಗೆ ಮೆಟ್ಲೇರಿ ಈ ಥರ ನನಗೆ ದುಡ್ಡು ಕೊಡ್ತಾಯಿಲ್ಲ ಅಂತ ಹೇಳಿದಾಗ, ಇದು ಸಿವಿಲ್ ನೇಚರ್ ಇರೋದ್ರಿಂದ ನೀವು ಇದನ್ನು ಬೇರೆ ಕಡೆ ಪರಿಹಾರ ಮಾಡ್ಕೋಬೇಕಂತ ಹೇಳಿ ಅವ್ರಿಗೆ ಹಿಂಬರ ಕೊಟ್ಟಾಗ ಅವನು ದುಡ್ಡು ಕೊಟ್ಟಿರಲ್ಲ. ಅದಾದ ನಂತರ 1 ವರ್ಷದ ಹಿಂದೆ ಆಗಿದ್ದ ಘಟನೆ ನಡ್ಕೊತ ಕೊನೆಗೆ ಅವನಿಗೆ 3,40,000 ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿರ್ತಾನೆ. 60,000 ಬರೋದು ಬಾಕಿ ಇರುತ್ತೆ. ಬಟ್ 60,000ನೂ ನನಗೆ ನೀನು ಕೊಡಲೇಬೇಕು ಅಂತ ಹಠ ಹಿಡಿದಾಗ, ಆಮೇಲೆ ನೀನು ನನಗೆ ದುಡ್ಡು ಕೊಡ್ದಿರ ಮೋಸ ಮಾಡಿದೆ ಅಂಥೇಳಿ ಎಲ್ಲ ಊರೆಲ್ಲ ಪ್ರಚಾರ ಮಾಡ್ತಾ ಇದ್ದಾನೆ ನಿತೇಶ್ ತಾಂಡೇಲ್ ಅಂಥೇಳಿ ಕೊಲಂಕರ್ ಅವನ್ನ ತುಂಬ ಸತಿ ಅಡ್ಡಗಟ್ಟಿಬಿಟ್ಟು ಮಾತಿಗೆಲ್ಲ ಬೆಳೆದಾಗ ಮೊನ್ನೆ 1 ವಾರದ ಹಿಂದೆ 6ನೇ ತಾರೀಕು ನಮ್ಮ ಕಾರವಾರದ ಪ್ರೀಮಿಯರ್ ಹೋಟೆಲಲ್ಲಿ ನೀನು ಮಾತಾಡಬೇಕು ಅಂಥೇಳಿ ಕೊಲಂಕರೇ ಇವನ್ನ ನಿತೇಶ್ನ ಮತ್ತು ಅವನ ಫ್ರೆಂಡ್ ನಿತ್ಯಾನಂದನ್ನ ಹೋಟೆಲ್ ಕರೆಸ್ಕೊತಾರೆ. ಎಲ್ಲ ಡ್ರಿಂಕ್ಸ್ ಮಾಡ್ತಾರೆ. ಡ್ರಿಂಕ್ಸ್ ಮಾಡಿದ್ಮೇಲೆ ನೀನು ಯಾಕೆ ನನ್ನ ದುಡ್ಡೆಲ್ಲ ತಗೊಂಡು ಇನ್ನು 60,000ಗೋಸ್ಕರ ನಮ್ಮ ಮಾನಮರ್ಯಾದೆಲ್ಲ ನೀನು ತೆಗಿತಾ ಇದೆಯಾ ಅಂತ ಹೇಳಿ ಅವರಿಬ್ಬರು ಕುಡ್ಕೊಂಡು ಗಲಾಟೆ ಹಾಕ್ಕೊಂಡಿದ್ದಾರೆ.
ಗಲಾಟೆ ನಡ್ಕೊಂಡಾದಮೇಲೆ ಇವನು ಯಾರು ನಿತೇಶ್ ತಾಂಡೇಲ್ ಇವನು ಅವನ ಅಲ್ಲೇ ಹೋಟ್ಲಲ್ಲೇ ಹೊಡಿತಾನೆ. ಯಾರನ್ನ? ನಮ್ಮ ಎಕ್ಸ್ ಕೌನ್ಸಿಲರ್ ರೌಡಿ ಶೀಟರ್ನ ಹೊಡಿತಾನೆ. ಹಾಗೆ ಗಲಾಟೆ ಆಗುತ್ತೆ. ಹಾಗೆ ಅವರು ಆಚೆ ಬರ್ತಾರೆ. ಇದನ್ನು ಸಹ ಪ್ರೀಮಿಯರ್ ಹೋಟ್ಲವರು ಪೊಲೀಸ್ ಠಾಣೆಗಾಗಲಿ ತಿಳಿಸಿರೋಲ್ಲ. ನಮಗೆ CCTV ಈ ಮಾಹಿತಿ ಮೇಲೆ ಹೇಳಿದಾಗ CCTVನಲ್ಲಿ ಅಲ್ಲಿ ಹೋಗಿರೋದು ಗಲಾಟೆ ಆಗಿರೋದು ನಮಗೆ ಅದು ಗೊತ್ತಾಗಿದೆ. ಅದಾದ ನಂತರ ಅಲ್ಲೇ ಅವರು ಧಮಕಿ ಹಾಕ್ತಾನೆ, ನಿನ್ನನ್ನು ಮುಗಿಸ್ತೀನಿ ಅಂತ. ಯಾರು ಸತ್ತೋಗಿದ್ದಾರೆ, ಸತೀಶು, ನೀನು ನನ್ನ ಮಾನವರ ತೆಗೆದು ಮತ್ತು ನನ್ನನ್ನು ಹೊಡೆದಿದೆಯಾ, ಹಾಗಾಗಿ ನಿನ್ನನ್ನು ನಾನು ಎಲ್ಲರೂ ಸುಪಾರಿ ಕೊಟ್ಟು ನಿನ್ನ ಮುಗಿಸ್ತೀನಿ ಅಂತ ಹೇಳಿ ಅಲ್ಲೇ ಧಮಕಿ ಮತ್ತು ಆವಾಜ್ ಹಾಕಿರ್ತಾನೆ. ಇದು ಸಂಬಂಧಪಟ್ಟಂಗೆ ತಿರ್ಗಿ ಯಾರು ಠಾಣೆಗೆ ಬಂದು ನನಗೆ ಹಿಂಗೆ ಧಮಕಿ ಹಾಕ್ದಂತನೂ ಅವರು ತಿಳಿಸಿರಲ್ಲ. ಈ ಥರ ಇರೋವಾಗ ಅವನಿಗೆ ಗೋವಾದಲ್ಲಿ ಒಬ್ಬರು ರೋಮಿಯೋ ಅಂತ ಹೇಳಿ, ಅಂದರೆ ಇವ್ರಿಗೆ ಗೊತ್ತಿರೋರೆ ಇಲ್ಲ, ಎಲ್ಲರೂ ಕಾಮನ್ ಇದ್ದವರು, ಇಲ್ಲ ಈ ಗೋವಾಗೂ ಬಂದಿದ್ದ ಯಾರು ಮೃತ ಸತೀಶ್, ಇಲ್ಲಿ ನಿನ್ನ ಮುಗಿಸೋದಕ್ಕೆ ಇಲ್ಲಿ ಯಾರಿಗೋ ಸುಪಾರಿ ಕೊಟ್ಟಿದ್ದಾರೆ, ನೀನು ಹುಷಾರಾಗಿರೋ ಅಂತೇಳಿ ಒಂದು ಮೆಸೇಜ್ ಇವನಿಗೆ ಬರುತ್ತೆ. ಆವತ್ತಿನಿಂದ ಈ ಆರೋಪಿಗಳಾದಂಥ ಯಾರು ನಿತೇಶ್ ತಾಂಡೇಲು, ನಿತ್ಯಾನಂದ ಹರಿಕಂತ ಮತ್ತು ಸುರೇಂದ್ರ ನಾಯ್ಕ್ ಈ ಮೂರು ಮತ್ತು ಆವಾಗವಾಗ ದರ್ಶನ್, ಈ 4 ಜನ ಕೂತ್ಕೊಂಡು ಈ ಥರ ಆಯ್ತು ಅಂತ ತಕ್ಷಣ ದರ್ಶನ್ಗೆ ಸಂಬಂಧ ಇಲ್ಲ, ಸೈಲೆಂಟಿಗೆ ಬರ್ತಾನೆ. ಬಟ್ ಈ 3 ಜನ ಕೂತ್ಕೊಂಡು ಮೊನ್ನೆ ಶುಕ್ರವಾರ 17ನೇ ತಾರೀಕು ಗೋವಾದ ಪ್ಯಾಲಲೋಮ್ ಬೀಚಲ್ಲಿ 3 ಜನ ಸೇರಿಕೊಂಡು ಇವನ್ನ ಮುಗಿಸಬೇಕಂಥೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಆವತ್ತಿಂದ ಅವನು ಚಾಕು ಇಟ್ಕೊಂಡು ಇವನು ಎಲ್ಲಿ ಸಿಗ್ತಾನಂತ ಕಾಯ್ತಾನೆ ಇದ್ದ. ಹೀಗಿರುವಾಗ ಮೊನ್ನೆ ಸಂಡೇ ಮಾರ್ಕೆಟ್ ಇತ್ತು. ಮಾರ್ಕೆಟಲ್ಲಿ ಆ್ಯಕ್ಚುಲಿ ಮಾರ್ಕೆಟಲ್ಲಿ ವಸ್ತು ಖರೀದಿ ಮಾಡೋದಕ್ಕೆ ಬಂದೆ, ವಾಕಿಂಗ್ ಬಂದಿದ್ದಲ್ಲ, ವಸ್ತುವನ್ನ ಖರೀದಿ ಮಾಡೋದಕ್ಕೆ. ಮತ್ತು ಮಾರ್ಕೆಟಲ್ಲಿ ಅದೇನು ಅವ್ರದ್ದೇನಿರುತ್ತೆ ಈ ಕೌನ್ಸಿಲರ್ಸ್ ಅದೇನು ಮಾಡಬೇಕು ಹಿಂದೆ ಮಾಡಿದ ಕೈಯಾಲಿ ಮುಂದುವರಿಸೋದಕ್ಕೆ ಅವನು ಬಂದಿದ್ದ. ಇವನು ಸಹ ಮಾರ್ಕೆಟ್ಗೆ ಅಲ್ಲಿಗೆ ಬಂದಿದ್ದ. ಈಗ ನಮಗೆ ಪ್ರಾಥಮಿಕ ವಿಚಾರಣಾ ಪರವಾಗಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾರು ಮೃತ ಆಗಿದ್ದಾನೋ ಅವನೇ ಇವನ್ನ ಕರೆದಿದ್ದಾನೆ. ಏನಂತ, ಏನು ಗುರಾಯಿಸ್ತಾ ಇದೆಯಾ ಬಾ ಅಂತ. ಅಲ್ಲಿ ಹೋಗೋವನ್ನ ಇವನು ಕರೆದಿದ್ದಾನೆ. ನಾನು ಯಾಕೆ ಗುರಾಯಿಸಲಿ, ನಾನು ದುಡ್ಡು ನಾನು ಕೊಟ್ಟಿಲ್ಲ ಅಂತ ತಿರ್ಗಾ ನಮ್ಮ ಮೊನ್ನೆ ಅಷ್ಟು ವಾರ್ನ್ ಮಾಡಿದ್ರು. ತಿರ್ಗಾ ನೀನು ಪದೇ ನನ್ನ ಬಗ್ಗೆ ಹೇಳ್ತಾ ಇದೆ, ಏನು ಮಗನೇ ನಿಂಗೆ ಏನು ಮಾಡಬೇಕು ಅಂತ ಹೇಳಿ ಅಲ್ಲಿ ಗಲಾಟೆ ಆಗಿದೆ. ಗಲಾಟೆ ಆದಾಗ ಇವನು ಹೆಲ್ಮೆಟಿಂದ ಹೊಡ್ಕೊಂಡಿದ್ದಾರೆ. ಆ ಸ್ಕೂಟ್ರ್ ಕಿಸೆನಲ್ಲಿ ಇಟ್ಟಿದಂಥ ಚಾಕು ತಗೊಂಡು ಇವನು 3 ಸತಿ ಯಾರಿಗೆ ಮೃತವಿಗೆ ಸ್ಟ್ಯಾಬ್ ಮಾಡಿ ಅಲ್ಲಿಂದ ಚಾಕು ಮತ್ತು ಹಿಡಿ 2 ತಗೊಂಡು ಅವನದೇ ಸ್ಕೂಟ್ರ್ ಇತ್ತು. ಸ್ಕೂಟ್ರಿನಿಂದ ಅವನ ಅಜ್ಜಿ ಮನೆ ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ರ ಕೋಡಿಬಾಗ್ ಅಲ್ಲಿಗೆ ಹೋಗಿ ಸ್ನಾನ ಮಾಡಿ, ಅಲ್ಲಿಂದ ಅವನ ಫ್ರೆಂಡ್ ಯಾರು ನಿತ್ಯಾನಂದ, ಅವನಿಗೆ ಫೋನ್ ಇರಲ್ಲ, ಅವನ ಮಾವಂದು ಇನ್ನೊಂದು ಫೋನಿಂದ ನಿತ್ಯಾನಂದನಿಗೆ ಫೋನ್ ಮಾಡಿ ನಿತ್ಯಾನಂದನ ಕರೆಸ್ಕೊತಾನೆ. ನಿತ್ಯಾನಂದ ಬೈಕಲ್ಲಿ ಬಂದಮೇಲೆ ಇವರಿಬ್ಬರು ಸೇರಿ ಗೋವಾಗೆ ಹೋಗಿದ್ದಾರೆ. ಗೋವಾಗೆ ಹೋದ್ಮೇಲೆ ಅಲ್ಲಿ ಅವನ ಫ್ರೆಂಡ್ ಇನ್ನೊಬ್ಬರು ಸಮೀರ್ ಅಂತ ಮತ್ತು ಸುರೇಂದ್ರ, ಆಮೇಲೆ ಸುರೇಂದ್ರನ ಇಲ್ಲಿ ಇರ್ತಾರೆ, ಇವನು ಸಹ ಗೋವಾಗೆ ಕರ್ಸ್ಕೊತಾರೆ. ಹಾಗೆ ಈ 4 ಜನ ಅವರು ನಿನ್ನೆ ಕಲಂಗುಟ್ ಬೀಚಲ್ಲಿ ಹೋಗಿ ಈ ಥರ ಆಗಿಬಿಟ್ಟಿದೆ ವಿಷಯ, ಏನು ಮಾಡಿ ನೆಕ್ಸ್ಟ್ ಫರ್ದರ್ ಮಾಡೋಂತ ಹೇಳಿದಾಗ ಒಂದು ಬಾರಲ್ಲಿ ಮತ್ತು ಬೀಚಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ನಮಗೆ ನಮ್ಮ PSI ಕುಮಾರ್ ಕಾಂಬ್ಳೆ ಮತ್ತು ರವೀಂದ್ರ ಇಬ್ಬರನ್ನು ನಾವು ಟೀಮ್ ಮಾಡಿ ಅವ್ರು ಗೋವಾದ ಕಡೆ ಇರೋದು ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಿನ್ನೆ ಕಳಿಸಿದ್ವಿ. ನಿನ್ನೆ ಅವರು ರಾತ್ರಿ 9:30ಗೆ ಅವನ್ನ ಕರ್ಕೊಂಡು ಕಾರವಾರಕ್ಕೆ ಬಂದು ಕಾರವಾರದಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ನಡೆಸಿದ ಮೇಲೆ ಅವರು ಒಪ್ಕೊಂಡಿದ್ದಂಗೆ ಹಿಂಗೆ ಆಯ್ತಂತ. ಸೊ ಈಗ ನಮಗೆ ಎಲ್ಲೆಲ್ಲಿ ಅವರು ಚಾಕು ಎಲ್ಲಿಟ್ಟಿದ್ದ, ಮತ್ತು ಬಟ್ಟೆ ಎಲ್ಲಿ ಚೇಂಜ್ ಮಾಡಿದ್ದ, ಮತ್ತು ಸ್ಕೂಟ್ರು ಎಲ್ಲಿತ್ತು, ಮತ್ತು ಎಲ್ಲಿ ಅವರು ಬೈಕ್ಗಳು ಎಲ್ಲಿ ಬಿಟ್ಟಿದ್ದಾರೆ, ಹೆಂಗಾಯಿತು, ಮತ್ತು ಅವರು ಹೋಗಿದ್ದಕ್ಕೆ ನಮಗೆ ಎವಿಡೆನ್ಸ್ ಬೇಕಲ್ಲ. ಹಾಗಾಗಿ ಎಲ್ಲೆಲ್ಲಿ CCTV ಕ್ಯಾಮ್ರಾ ಇದೆ ನಮ್ಮ ಮಾಜಲ್ಲಿ ಚೆಕ್ ಮಾಡೋದಕ್ಕೆ ಇವತ್ತು ತಿರ್ಗಾ ಅವ್ರನ್ನ ಗೋವಾಗೆ ಕರ್ಕೊಂಡೋಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಮಾಜಲ್ಲಿ ಬಂದಾಗ ಇವನು ಒಂದು ಟೀಮು ಯಾರು ನಿತೇಶ್ ತಾಂಡೇಲ್ಗೆ ನಮ್ಮ PSI ಕುಮಾರ್ ಕಾಂಬ್ಳೆ ಮತ್ತು ನಮ್ಮ ಸಿಬ್ಬಂದಿಗಳಾದ ಕುಟ್ಟಿ ಪೊಲೀಸ್ ಮತ್ತು ಗಿರೀಶಯ್ಯ, ಈ 3 ಜನ ಅವನ್ನ ಕರ್ಕೊಂಬರ್ತಾ ಇರ್ತಾರೆ. ಮಿಕ್ಕಿದ ಆರೋಪಿಗಳಾದಂಥ ನಿತ್ಯಾನಂದನ್ನ ಮತ್ತು ಸುರೇಂದ್ರನ್ನ ನಮ್ಮ PSI ರವೀಂದ್ರ ಆಲ್ರೆಡಿ ಸೆಕ್ಯೂರ್ ಮಾಡಿ ಅವ್ರ ಪಾಡಿಗೆ ಅವ್ರು ಕರ್ಕೊಂಬರ್ತಾ ಇರ್ತಾರೆ. ಅದರಲ್ಲಿ ದರ್ಶನ್ನ ನಾವು ವಿಚಾರ ಮಾಡಿದ್ವಿ. ದರ್ಶನ್ ಇದರಲ್ಲಿ ಯಾವುದೇ ಪಾತ್ರ ಪ್ರಾಥಮಿಕ ಹಂತದಲ್ಲಿ ಇಲ್ಲ. ಅದು ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಅವನ್ನ ನಾವು ಮನೆಗೆ ಕಳಿಸಿದ್ವಿ. ಸೊ ಇವನು ಬರೋ ಸಂದರ್ಭದಲ್ಲಿ ಮಾಜಲ್ಲಿ ಹತ್ರ ದೇವಕಿ ಹತ್ರ ನನಗೆ ತುಂಬ BP ಇದೆ, ಶುಗರ್ ಇದೆ, ನನಗೆ ಯೂರಿನ್ ಬರ್ತಾಯಿದೆ, ಮತ್ತು ನಾನು ಇಮಿಡಿಯೇಟ್ಲಿ ಬಾತ್ರೂಮ್ಗೆ ಹೋಗಬೇಕು, ನಿಲ್ಲಿಸಿಲ್ಲ ಅಂದರೆ ನನಗೆ ಹೊಟ್ಟೆ ಹೊಡೆಯುತ್ತೆ ಅಂತ ಹೇಳಿ ವಾಮಿಟ್ ಬಂದಂಗೆಲ್ಲ ಮಾಡಿದ್ದಾನೆ. ಹಾಗಾಗಿ ನಮ್ಮವರು ಇಮಿಡಿಯೇಟ್ಲಿ ಗಾಡಿನ ನಿಲ್ಲಿಸಿ ಮಾಡೋಕ್ಕೆ ಬಿಟ್ಟಾಗ ಅವನು ಇದ್ದಕ್ಕಿದ್ದಂಗೆ ಅಲ್ಲಿ ಬಿದ್ದಿದ್ದಂಥ ಬೀರ್ ಬಾಟ್ಲ್ ತೊಗೊಂಡು ನಮ್ಮ ಹಸನ್ ಕುಟ್ಟಿ ಅಲ್ವಾ
ಹಸನ್ ಕುಟ್ಟಿ ಮೇಲೆ ಹೊಡಿಯೋಕ್ಕೆ ಮತ್ತು ಹೊಟ್ಟೆಗೆ ತಿವಿಯೋಕ್ಕೆ ಬಂದ ತಪ್ಸೋಕೆ ಬಂದಂತಹ ಗಿರೀಶ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಮತ್ತು PSI ಅವ್ರು ಬಂದಾಗ PSI ಅವರು ಅವನು ಚೆನ್ನಾಗಿದ್ದಾರೆ, ವೆಲ್ ಬಿಲ್ಟ್ ಇದ್ದಾರೆ, PSI ಮೇಲೆ ಅಟ್ಯಾಕ್ ಆಯಿತು. ಸೊ ಇಲ್ಲ ನೀನು ಆಲ್ರೆಡಿ ಈಗ ನಾವು ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ವಿ, ಎಂಕ್ವೈರಿ ಆಯಿತು, ನಿನ್ನೆ ಎಲ್ಲ ನಾವು ಕಾರವಾರ ತೊಗೊಂಡಿದ್ವಿ, ಎಂಕ್ವೈರಿ ಮಾಡಿದ್ವಿ. ಇದನ್ನು ಈ ಥರ ಇರುವಾಗ ನಾವು ಕಸ್ಟಡಿ ಟೈಮು ಸಹ ಈಗ ಮುಗಿದೋಗ್ತದೆ. 9 ಗಂಟೆಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಪ್ಪ, ನೀನು ಮರ್ಡರ್ ಮಾಡೋದು ಬಿಟ್ಬಿಡು ಅಂತ ಹೇಳಿದ್ರು ಸಹ ನೀವೆಲ್ಲ ಸೇರಿಕೊಂಡು ನನಗೆ ಅವನು ಸತ್ತೋದವನು ಅನ್ಯಾಯ ಮಾಡ್ದ, ಸಾಯಿಸಿದವನು, ಪೊಲೀಸವರು ಸಹ ಅನ್ಯಾಯ ಮಾಡ್ತಾಯಿದ್ದಾರೆ ಅಂಥೇಳಿ ಎಲ್ಲ ಬೊಬ್ಬೆ ಹಾಕಿ ನಮ್ಮ ಮನೇಲಿ ಹೊಡೆಯೋಕ್ಕೆ ಬಂದ. ಹಾಗಾಗಿ ಅವ್ರನ್ನ ನಿಲ್ಲಿಸೋದಕ್ಕೆ 2 ಸುತ್ತಿನ ಫೈರನ್ನು ನಮ್ಮ PSI ಗಾಳಿಯಲ್ಲಿ ಗುಂಡು ಹಾಕಿದ್ದಾರೆ, ಕುಮಾರ್ ಕಾಂಬ್ಳೆ ಅವರು. ಅದಕ್ಕೂ ನಿಂತಿಲ್ಲ. ತಿರ್ಗಿ ಅವನು ನಮ್ಮ ಪೊಲೀಸ್ ಮೇಲೆ ಹಲ್ಲೆ ಪ್ರಯತ್ನ ಮಾಡಿದಾಗ ವಿಧಿ ಇಲ್ಲದ್ರೆ ಅವನ ಎಡಗಾಲಿಗೆ 1 ಸುತ್ತಿನ ಫೈಟ್ ಮಾಡಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಇಲ್ಲಿ ಹಾಸ್ಪಿಟ್ಲಲ್ಲಿ ಸೇರಿಸಿದ್ದೀವಿ, ನಮ್ಮ ಸಿಬ್ಬಂದಿನೂ ಇಲ್ಲೇ ಇದ್ದಾರೆ. ಈಗ ಅವ್ರನ್ನ ಕಿಮ್ಸ್ಗೆ ರೆಫರ್ ಮಾಡೋದಕ್ಕೆ ಡಾಕ್ಟರ್ಸ್ ಹೇಳಿದ್ದಾರೆ, ಅದನ್ನು ನಾವು ಶಿಫ್ಟ್ ಮಾಡಿಸ್ತೀವಿ. ಆಮೇಲೆ ಕಸ್ಟಡಿಗೆ ತೊಗೊಂಡಾದ್ಮೇಲೆ ಮುಂದಿನ ತನಿಖೆ ನಡೆಯುತ್ತೆ. ಇವರು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಚಿತ್ತಾಕುಲ ಪೊಲೀಸ್ ಸ್ಟೇಷನಲ್ಲಿ ಕೇಸು ರಿಜಿಸ್ಟರ್ ಆಗಿದೆ, ತನಿಖೆ ಮುಂದುವರೆದಿದೆ. ಎಷ್ಟು ಗಂಟೆಗೆ ಆಯ್ತು ಸರ್ ಅದು? ಶೂಟ್ 7 ಗಂಟೆ. ಸರ್, ಗೋವಾದಲ್ಲಿ 4 ಜನ ಪಾರ್ಟಿ ಮಾಡಿದ್ರು ಅಂದರೆ ನೀವು 3 ಜನ ಅರೆಸ್ಟ್ ಅಂತ? ಅಲ್ಲ, ಅಲ್ಲಿನೊಬ್ಬ ಸಮೀರ್ ಅಂತ, ಅಂದರೆ ಅವನು ಈಗ ಫ್ರೆಂಡು ಸಮೀರ್ ನಾಯಕ್ ಅನ್ನೋನು. ಈಗ ನಾವು ಅವ್ರಿಗೆ ಇಲ್ಲಿ ನಡೆದಿದ್ದು ಯಾವ ವಿಚಾರ ಗೊತ್ತಿಲ್ಲ. ನಾವು ನೆಕ್ಸ್ಟ್ ತನಿಖೆ ಕಸ್ಟಡಿಗೆ ತೊಗೊತೀವಿ. ಅದನ್ನು ಮರ್ಡರಲ್ಲಿ ಭಾಗಿಯಾಗಿರಲಿಲ್ಲ. ಸರ್, ಕಾರವಾರದಿಂದ ಗೋವಾ ಹೆಂಗೆ ಎಸ್ಕೇಪ್ ಆಗಿದೆ? ಅವ್ರು ಬೈಕಲ್ಲೇ ಹೋದ್ರು.